ಎಲ್ಲಿ ಖಾಲಿ ಅದರ ನಿಂದಾಯ್ತು ಹೋಮ್ವರ್ಕ ವಾ ಎಲ್ಲಪ್ಪ ಕಲ್ ಮ್ಯಾಲ ಎಲ್ಲ ಕಪ್ ಎಲ್ಲ ಬೀಚಾವ ಅದು ಬಿಲ್ಲಿ ಆ ಪತ್ರ ಹಚ್ಚೋದು ಮೊದಲ ನಮಗೆ ಸಿಡ ನೀ ಬರೀ ಮೊದಲು ಬಡಬಡ ಹಾಯ್ ಬರೀ ಬರೀ ಹೋಮ್ವರ್ಕ್ ಬರೀ ಟೈಮ್ ಎಂಟಲ್ಲಾಗತ್ತದ ಇನ್ನ ಬರೆಯೋದ್ರಾಗೆ ಕೂತಿದಿ ಅವೆಲ್ಲ ಒಂದಿಷ್ಟು ಕಟ್ಟಿಗೆ ಹೊತ್ಕೊಡು ಕಟ್ಟಿಗೆ ಹೊತ್ತಿಸ್ ಹೋಗು ಹೇಳು ಇಡೋದು ಹೋಮ್ವರ್ಕ್ ಹೋಗಾಳಿ ಬರತ್ತೈತ ಏನೇನು ಅವನು ಹೊತ್ತನು ಚಂಬರಿ ಮುಂದೆ ನೋಡಿ ಏನು ವೈನ್ ವೈನ್ ಇನ್ನ ಅಡುಗೆ ಅಂತೇನು ಮಾಡಬೇಕು ಇಷ್ಟೇ ಇವತ್ತ ಯಾಕಂದ್ರೆ ಹೊಲ್ದಾಗ ಯಾರಲ್ರ ಅವ್ರ ಗಳೆ ಹೊಡ್ಲಾಗತ್ತಾರ ಅದಕ್ಕಾಗಿ ಅರಿಗಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಬೇಕು ಕಿವ್ಯಾಗೆ ಹುಳ ಹೋಗ್ಯಾವ ಹಾ ಹುಳ ಹೋಗ್ತಾವ ಕಿವ್ಯಾಗ ಹುಳ ಹೋಗ್ತಿರತ್ತೀನಿ ಅಲ್ಲೇ ಹೋಮ್ವರ್ಕ್ ಮಾಡುತ್ತೇನ ನೀ ಹೋಮ್ವರ್ಕ್ ಕೊಡ್ಲಿಗತ್ತನ ಏನು ಹೋಮ್ವರ್ಕ್ ಕೊಡ ಹಾಂ ನೀ ಮೈ ತುಂಬ ಎಟ್ಟು ಎಲ್ಲಿ ದುಮ್ಮಣ್ಣಾಗ ಆಡಿದೇನು ಹಾಂ ಎಲ್ಲಿ ಹೋಗಿ ಬಂದ್ರಿ ಜಟ್ಟು ನೀವು ಊರಿ ನೀನು ಬರ್ತಿ ಯಾವ ಊರಿಗಪ್ಪ ಅತ್ತಿ ಊರಿಗೆ ಬರ್ತಿ ನೀ ಮೈ ತಗೊಂಬ ಸ್ವಚ್ಛಾಗ ಅತ್ತಿ ಊರಿಗೆ ಬರ್ತೀನಿ ಅಂದ್ರೆ ನಾ ಈ ಚಪಾತಿ ರೊಟ್ಟಿ ಮಾಡಿದ್ರೆ ಮೈ ತಗೊಂಬ ಥೋಡೆ ಬಂದಾರ ಗೊತ್ತಿಲ್ಲ ಹಾಂ ಆಗ್ಯದ
ಆಗ್ಯದ ಆಗ್ಯದ ಹಾಯ್ ಎಲ್ಲ ಗಾಡಿ ನೋಡ ಅರ್ಧ ಬರ್ತದೆ ಹಾಲಕ್ಕ ಹಾಯ್ ಹಲೋ ನೀರು ಕುಡ್ಲಿಕ್ಕೆ ಇಬ್ರು ಅದ್ರ ಇದೆ ಈಗ ಅಲ್ಲೊಬ್ರು ಕೂತಾರೆ ನಾಡಿ ಬುತ್ತಿ ಹಿಡ್ಕೊ ಮಳೆ ಬರ ಟೇಷನ್ ಬರ್ತೇನಿಲ್ಲ ಮಾರ್ಕೆಟ್ ಆಹಾ ಎಂತ ಸಂಭ್ರಮ ಬಾಂಧವ್ ಬಂದವ್ರೆಲ್ಲ ಹೀಗೆ ಹೂವು ಹಾಕೊಂಡವ್ರ ನಿಂಗೆ ಗೊತ್ತಿಲ್ಲ ಸರಿ ಬಿಡ ಸರಿ ಬಿಡ ಸರಿ ಬಿಡ ಅಲ್ಲಿ ಕೂಡ 5 ರೂಪಾಯಿ ಕೊಡ್ತಿಲ್ಲ ನಂಬಲ್ 5 ರೂಪಾಯಿ ನಂಬಲ್ 5 ರೂಪಾಯಿ ನಂಬಲ್ 5 ರೂಪಾಯಿ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಊರಿಗೆ ಹೊಂಟೀವಿ ರೀ. ನಮ್ಮ ಜಟ್ಟು ಮತ್ತು ನಾನು ನಮ್ಮ ನೆಗಣಿ ಬಿ ಇದ್ರ ಸಂಗಟ 3 ಮಂದಿ ಊರಿಗೆ ಹೊಂಟಿದ್ವಿ. ಯಾವ ಊರಿಗಪ್ಪ ಅಂದ್ರೆ ನಮ್ಮ ಮೋಶಿ ಊರಿಗೆ ಹೊಂಟಿದ್ದಾರೆ ಇವತ್ತು. ಯಾಕಂದ್ರೆ ಕಾರ್ಯಕ್ರಮ ಇತ್ತಲ್ಲಿ, ಹಾಗಾಗಿ ಬಳೂರು ತನಕ ತಂದುಬಿಟ್ರು. ಊರಿಂದ 9 ಬಸ್ ಅಂತೂ ಹೋಗಿತ್ತು. ಹಾಗಾಗಿ ನಮ್ಮ ಊರಾಗಂತೂ ಬಸ್ 9 ಬಸ್ ಹೋಯ್ತಂದ್ರೆ ಮತ್ತು ಜೀಪ್ ಅದು ಜಾಸ್ತಿ ಸಿಗಂಗಿಲ್ಲ. ಅದಕ್ಕಾಗಿ ದೌಡು ಲೇಟ್ ಆಗ್ತದೆ ಊರಿಗೆ ಹೋಗ್ಲಿಕ್ಕೆ. ಮತ್ತು ಊರು ಭಾಳ ದೂರ ಇತ್ತು, ಹಾಗಾಗಿ ಲೇಟ್ ಆಯ್ತು ಅಂತ ಹೇಳ್ಕೇಸಿಂದ ಬಳೂರಿಗೆ ತನಕ ತಂದು ಬಿಟ್ಟಿದ್ರು ಗಾಡಿ ಮೇಲೆ. ಅದಕ್ಕೆ ಈಗ ಬಸ್ ಬಂತು. ಅಫ್ಜಲ್ಪುರ ಅಂತೂ ಬಂದಿದ್ವಿ. ಈ ಕಡೆ ಇಂಡಿ ಬಸ್ಸಿಗೆ ಅಂತೂ ಕುಂತಿದ್ವಿ. ಆದರೆ ಇನ್ನು ಈಗ ಅಫ್ಜಲ್ಪುರ ದಾಟಿ ಬಂತು ಬಸ್ಸು. ಹೋಗ್ಬೇಕಾದ್ರೆ ಮತ್ತು ಮನೆಯಿಂದ ಬರಲಿಕ್ಕೆ ಭಾಳ ಲೇಟ್ ಆಯ್ತು ರೀ. ಇವತ್ತು 9 ಬಸ್ಸಿಗೆ ಹೋಗ್ಬೇಕು ದೌಡ್ ಅಂದಿದ್ದೆವು. ಅದ್ರಾಗೆ ಮನೆಯಿಂದ ಕೆಲಸನೂ ದೌಡ್ ಆಗಲಿಲ್ಲ. ಮನ್ಯಾಗ ಅಡುಗೆ ಮಾಡೋದು ಮತ್ತು ಅವರು ಒಂದು ಸ್ವಲ್ಪ ಹೊಲಕ್ಕೆ ಹೋಗೋರಿದ್ರೆ ಬುತ್ತಿ ಕಟ್ಟಿ ಎಲ್ಲ ಅಡುಗೆ ಮಾಡ್ಕೊಂಡು ಬರಬೇಕಾದ್ರೆ ಇಷ್ಟೊತ್ತು ಲೇಟ್ ಆಯಿತು. ದೌಡನೇ ಬರ್ತಾರೆ ರೀ ನಮ್ಮ ಊರಾಗಂತೂ. ಬಸ್ 9ಕ್ಕೆ ಹೋಗ್ಬಿಡ್ತದೆ. ಹಂಗಾಗಿ ಬಸ್ ಬಿ ಸಿಗಲಿಲ್ಲ ನಮಗೆ. ಬಸ್ ಸಿಗ್ಲ ಬಟ್ಟೆ ಒಂದು ಸ್ವಲ್ಪ ಭಾಳ ಲೇಟ್ ಆಯಿತು. ಈಗ ಟೈಮ 10:30 ಆಗ್ಯದ್ರಿ. ಅಫ್ಜಲ್ಪುರ ಬಂದು ಆಲ್ಮೇಲೆ ಬಸ್ಸಿಗೆ ಕುಂತೀವಿ. ಯಾಕಂದ್ರೆ ಡೈರೆಕ್ಟ್ ಇಂಡಿ ಬಸ್ ಅಂತೂ ನಾವು ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ ಬಂದು ಇಳಿಯೋದ್ರಾಗ ಇಂಡಿ ಬಸ್ ಹೋಗಿತ್ತು. ಹೋಗಿ ಕಲಗಾಗಿ ಮತ್ತು ಅಲ್ಲೇ ಆಲ್ಮೇಲೆ ಇಳಿದ ಮತ್ತು ಆ ಕಡೆ ಆ ಬಸ್ಸಿಗೆ ಹೋದ್ರಾಯ್ತು ಅಂತ ಹೇಳ್ಕೇಸಿಂದ ಆಲ್ಮೇಲೆ ಬಸ್ಸಿಗೆ ಕುಂತಿದ್ವಿ. ಈಗ ಒಂದು ಅರ್ಧ ಗಂಟೆದಾಗ ಹೋಗ್ಬೋದು ರೀ. ಅರ್ಧ ಗಂಟೆ ಆದಮೇಲೆ ಅಲ್ಲಿಂದ ಆ ಕಡೆ ಮತ್ತೇನು ಬಸ್ ಇರ್ತಾವೇನಿಲ್ಲೋ. ನಾನು ಈ ರೂಟಿಗೆ ಜಾಸ್ತಿ ನಮ್ಮ ಮೋಸಿ ಊರಿಗೆ ಬಂದೀನಿ, ಆದರೆ ಬಸ್ಸಿಗಂತೂ ಯಾವಾಗ ಭೀ ಬಂದಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಬಸ್ಸಿಗೆ ಬರ್ಲತ್ತೀನಿ. ಜಾಸ್ತಿ ನಾವು ಗಾಡಿ ಮೇಲೆ ಹೋಗಿದ್ವಿ. ಹಂಗಾಗಿ ಎತ್ಕೊಳ್ಳೋ ಭೀ ಒಂದು ಸ್ವಲ್ಪ ಹೊಲ್ದ ಕಡೆ ಇಬ್ಬರು ಹೋದ್ರಂತೂ ಮತ್ತು ಒಂದು ದಿನ ಆಗ್ತದೆ. ನೀನು ಮೇವು ಮಾಡೋರು ಯಾರು ಇರಂಗಿಲ್ಲ ಅಂತ ಹೇಳ್ಕೇಸಿಂದ ನಾನು ಮತ್ತು ನಮ್ಮ ನೆಗಣಿ ಅವರು ನಡೆದಿದ್ದೆವು. ಅವರು ಹೊಲ್ದ ಕಡೆ ಇದ್ದವು ರೀ. ಎತ್ತುಗಳಿಗೆ ಮೇವು ಮಾಡೋಕ್ಕಲ್ಲ, ಹಂಗಾಗಿ ಅವರು ಬರಲಿಲ್ಲ. ಇಬ್ಬರನ್ನೇ ಹೋಗ್ಬೇಕಂದಿದ್ದೆವು. ದೂರದ ರೀ ಹಾದಿ ಅಂತೂ. ಆಗಿಂದಾಗಿ ಹೋಗಿ ಬರಪ್ಲೆ ಅಂತೂ ಇಲ್ಲ, ಊರು ಭಾಳ ದೂರದ. ಸಲಕ್ಕಾಗಿ ಬಿಟ್ಟರು. ಅವರು ಭೀ ನೀವೇ ಹೋಗ್ರಿ ಅಂದರು. ಅದಕ್ಕೆ ನಾವೇ ಹೊಂಟಿದ್ದೆವು. ನಾವು ಇನ್ನು ಈಗ ಇಂಡಿ ಬಂದ ಇಳಿದೇವ್ರಿ. ಆಲ್ಮೇಲಿಂದ ಮತ್ತು ಇಂಡಿ ಬಸ್ ಹತ್ತಿತ್ತು. ನಾವು ಬರೋದ್ರಾಗ
ಈಗ ಎಂಡಿಗೆ ಬಂದು ಇಳಿದಿದ್ದೆವು. ನಾವು ಮತ್ತೆ ಎಂಡಿಗೆ ಬರೋದ್ರಾಗ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಬಂದು ಕುಂತೆವು. ಯಾಕಂದ್ರೆ ಬಸ್ ಅಂತೂ ಇದ್ದಿದ್ದಿಲ್ಲ, ಇನ್ನೂ ಬಂದಿದ್ದಿಲ್ಲ ಬಸ್ಸ. ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಒಂದು ಅರ್ಧ ಗಂಟೆ ಅಲ್ಲೇ ಕುಂತೆವು. ಕುಂತ್ಮೇಲೆ ಮತ್ತು ಅಷ್ಟೊತ್ತಿಗೆ ಬಂತ್ರಿ ಬಸ್, ಬೇನೂರು ಬಸ್ ಅಂತೂ. ಅದಕ್ಕೆ ಈಗ ಬೇನೂರು ಬಸ್ಸಿಗೆ ಕುಂತಿದ್ದಾರೆ. ಹೋಗಿಲ್ಲ ಇನ್ನು, ಈಗ ಹೊಂಟಿದೆ. ಇನ್ನು ಈಗ ಒಂದು 10 ನಿಮಿಷ ಆಯಿತು ಬಿಟ್ಟು ಬಸ್. ಇನ್ನು ದೂರದ ಊರಂತೂ ಹೊಂಟಿದ್ದೆವು. ಈಗ ಹೋಗಿ ಮತ್ತು ಒಂದು ಇದಕ್ಕೆ ಇಳಿಬೇಕ್ರಲ್ಲ, ಈ ಚೌಕಿಗೆ ಇಳಿದು ಮತ್ತು ಆ ಕಡೆ ಬಸ್ ಅಂತೂ ಊರಾಗ ಹೋಗಂಗಿಲ್ಲ. ಯಾಕಂದ್ರೆ ಅವರಂತೂ ಹೊಲ್ದಾಗ ಇರ್ತಾರೆ, ಊರಾಗ ಇರಂಗಿಲ್ಲ. ಅದಕ್ಕೆ ಅಲ್ಲಿ ಗಾಡಿ ತೊಗೊಂಡು ಬರ್ತೀವಿ ಅಂದಾರ. ಹೋದ್ಮೇಲೆ ಮತ್ತು ಆ ಕಡೆ ಗಾಡಿ ಮೇಲೆ ಹೋಗ್ಬೇಕ್ರಿ. ಇದು ಮೈನಾಳಿ ರೂಟೇ ಓದ್ತದಲ್ಲ ನೋಡು, ಇದೇ ರೋಡೇ ಓದ್ತದ. ಇಲ್ಲೇ ಅಂದಿರ್ತಾವ್ರ ಜೀಪ್ ಬೈನೂರು ಮ್ಯಾಗಿಂದ ಹೋಗಿ ನೀರು ಕುಲಿಕ್ಕೆ ಅದು ಟ್ಯೂಷನ್ ಹೋಗಾಳಿ. ಗಾಡಿ ಸೈನ್ ಗಾಡಿ ಅದು ಒತ್ತೊಳ್ಳಿಕ್ಕೆ ಬರಲ್ಲ. ಊರಿಗೆ ಹೋಗಿದ್ದೇವೆ ಇವತ್ತ, ಮೋಸಿಗಳವರಿಗೆ ಅಲ್ಲಿ ಭೀ ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗಿದ್ದೇವೆ.